Hello guys, quite a little bit surprised. It's unexpected, but I just did it because I just liked it. ವಿಷಯ ಏನಂತಂತಂದರೆ ಎಸ್ಟರ್ಡೇ 2-3 ಡೇಸ್ 5 ಡೇಸ್ ಆಯಿತು ಐ ಅರೈವ್ ಇನ್ ಇಂಡಿಯಾ. ಸೊ ಇದು ಸಡನ್ ಪ್ಲ್ಯಾನ್ ಮನೆ ಬರೋದು, ಯಾರಿಗೂ ಗೊತ್ತಿಲ್ಲ ಮನೆ ಬರೋದು ನಾನು ಆ್ಯಕ್ಚುಲಿ. ಸೊ ಸ್ಪೆಷಲಿ ಫಾರ್ ಮೈ ಡ್ಯಾಡ್ ಆ್ಯಂಡ್ ಮೈ ಬ್ರದರ್. ಸೊ ಲಾಸ್ಟ್ ಇಯರ್ ಬಂದಿದ್ದೆ, ಬರೀ ತುಂಬ ಹೊರಗಡೆ ಹೋಗೋದಾಗಿತ್ತು. ಸೊ ನಮ್ಮ ಹತ್ರ ಯಾವುದು ವೆಹಿಕಲ್ ಇರಲಿಲ್ಲ, ಇತ್ತು. ಸೊ ಮೈ ಬ್ರದರ್ ಆಕ್ಸಿಡೆಂಟ್ ಆಗಿದ್ದರಿಂದ ಬೈಕ್ ಮೇಲೆ ಸ್ವಲ್ಪ ಫಿಯರ್ ಇತ್ತು. ಅದಾದ ನಂತರ ನಾನು ಸಡನ್ ಪ್ಲ್ಯಾನ್ ಮಾಡಿ ಇವತ್ತು ನಾನು ಬೈಕ್ ತೊಗೊಳಕ್ಕೆ ಬಂದಿದ್ದೀನಿ ಶೋರೂಮ್ಗೆ. ಪ್ಲ್ಯಾನ್ ಇರಲಿಲ್ಲ. ನಿನ್ನೆ ನನ್ನ ತಮ್ಮ ಒಂದಿಷ್ಟು ಬೈಕ್ಗಳನ್ನು ಕಂಪೇರ್ ಮಾಡಿ ಎಲ್ಲನೂ ಚೆಕ್ ಮಾಡ್ತಿದ್ದ, NSರಿಂದ ಹಿಡ್ಕೊಂಡು ಪ್ರತಿಯೊಂದೊಂದು ಹೈ ಸ್ಪೋರ್ಟ್ಸ್ ಎಲ್ಲನೂ. ಆನಂತರ ನನಗೇನು ಪ್ಲ್ಯಾನ್ ಆಯಿತು, FZಯಲ್ಲಿ ತೊಗೋಬೇಕು ಅಂತ ಆಸೆ ಇದೆ. ಇದನ್ನೇ ನಾನು ಪ್ಲ್ಯಾನ್ ಮಾಡಿದ್ದು. ಬಟ್ ನಮ್ಮ ತಮ್ಮನ ಸ್ಕೂಟಿ ಒಳಗಡೆ ನೋಡ್ತಿದ್ದ. ಏನಕ್ಕೆ ಅಂತಂದರೆ ಈಸ್ ವೆರಿ ಬ್ರೇವ್, ಈಸ್ ಟೂ ಇಂಟೆಲಿಜೆಂಟ್, ಈಸ್ ಮ್ಯಾನೇಜಿಂಗ್ ಮೈ ಫ್ಯಾಮಿಲಿ ಬಿಕಾಸ್ ಐ ವರ್ಕ್ ಇನ್ ಔಟ್ಸೈಡ್. ವಾಟ್ ಎವರ್ ಇಟ್ ಮೇ ಇನ್ ಮೈ ಹೋಮ್, he is the only who is taking care of all. Thank you Steven, I love you. And I brought a bike like this and I cancelled it. ಯಾಕೆ ಕ್ಯಾನ್ಸಲ್ ಮಾಡಿದೆ ಅಂತಂದರೆ ಈ ಥರ ಬೈಕ್ ಸ್ಕೂಟರ್ ಅಂಥೇಳಿ ಎಸ್ಟರ್ಡೇ ರಾತ್ರಿ ಎಲ್ಲ ಲೈಕ್ ಮಿಡ್ನೈಟ್ವರೆಗೂ ನಮ್ಮ ಸ್ಟೀವನ್ನ ಸ್ಕೂಟರ್ಸ್ ಮತ್ತೆ BPH, HP, ಮೈಲೇಜಸ್, ಸ್ಪೀಡ್, ಪವರ್, ಆಮೇಲೆ ಲೈಟ್ ವೆಯ್ಟ್, ಅದಕ್ಕೆ ಎಷ್ಟು ವೆಯ್ಟ್ ಇದೆ, ಆಮೇಲೆ ವಿಂಡ್ ಲೈಟ್ಸ್, ಇದೆಲ್ಲನೂ ಡಿಫ್ರೆನ್ಸಸ್ ಚೆಕ್ ಮಾಡ್ತಿದ್ದ ಸ್ಕೂಟರ್ ಮಿಡ್ಲಲ್ಲಿ. ಅವ್ಗೆ ಇಷ್ಟ ಆಗಿದ್ದು ಯಾವ್ದು ಸ್ಕೂಟರ್ ಅಂತಂದರೆ ರೇಸರ್, ಯಮಹಾ ಕಂಪ್ನಿ ಒಳಗಡೆ ರೇಸರ್. ಸೊ ನಾನಿವತ್ತು ಆ್ಯಕ್ಚುಲಿ ಐ ಕಮ್ ಫಾರ್ ಸಮ್ ರೀಸನ್, ಫಾರ್ ಸಮ್ ಇನ್ಶೂರೆನ್ಸ್ ಲೈಕ್ ದಟ್. ಬಟ್ ನಾನು ಇಲ್ಲಿ ಬಂದಾದ ತಕ್ಷಣ ಪ್ಲ್ಯಾನ್ನ ಚೇಂಜ್ ಮಾಡಿಕೊಂಡು ನಾನು ತೊಗೊಳ್ತಿದ್ದ ಬೈಕ್ನು ನಾನು ಇದೇ ಬೈಕ್ ಹೇಳ್ತಿದ್ದೆ ಅಲ್ವ, ಇದೇ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ ಕೂಡ. ಬಟ್ ಈ ಪ್ಲ್ಯಾನ್ ನನ್ನ ಫ್ರೆಂಡ್ ದರ್ಶನ್ ಅಂತ ಇಲ್ಲಿ ವರ್ಕ್ ಮಾಡ್ತಾನೆ. ಸೊ ಅವನ ಹತ್ರನೂ ಕೇಳಿದೆ, ನಾನು ಟೆಸ್ಟ್ ಡ್ರೈವಿಗೂ ಇದೇ ಗಾಡಿ ತೊಗೊಂಡೋಗಿದ್ದೆ. ಸೊ ಪ್ಲ್ಯಾನ್ ಅದೇ ಆಗಿತ್ತು. ಮತ್ತು ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ನಾನೊಂದು ಸ್ಕೂಟರ್ ತೊಗೊಂಡಿದ್ದೀನಿ. ಇಟ್ಸ್ ಅ ಬೆಸ್ಟ್ ಒನ್, ವೆರಿ ಪವರ್ಫುಲ್ ಒನ್. ಟೆಸ್ಟ್ ಡ್ರೈವ್ ಕೂಡ ಮಾಡಿದ್ದೀನಿ. ಟಾಪ್ ನಾಚ್ ಹುಡುತ್ತೆ, ಲೈಕ್ 110 ಮಟನು ಟಾಪ್ ಸ್ಪೀಡ್ ಅದ, ಪವರ್ ಐತಿ, ಆಮೇಲೆ ಲೆಗ್ ಸ್ಪೇಸ್ ಅದಾವೆ, ಆಮೇಲೆ ಇಂಡಿಕೇಟರ್ಸ್ ಪವರ್ಫುಲ್ ಅವರ್ಗೈತಿ, ಸ್ಪೇಸ್ ಅದಾವೆ ಇಂಟರ್ನಲ್ ಎಲ್ಲನೂ. ಸೊ ಆ ಗಾಡಿ ನಾನು ತೊಗೊಂಡಿನಿ. ಇದು ನಮ್ಮ ತಮ್ಮನಿಗೆ. ಯಾಕೆ ನಮ್ಮ ತಮ್ಮಗೆ ಅಂತಂದ್ರೆ ನಾನು ಇಲ್ಲಿ ಐ ಓನ್ಲಿ ಸ್ಟೇ ಹಿಯರ್ ಫಾರ್ 5 to 6 days. ಅಲ್ಲಿವರೆಗೂ ಇಷ್ಟ ನಾನು ಗಾಡಿ ಕೊಡ್ತೀನಿ, ನಾನು ಗಾಡಿ ತೋರಿಸ್ತೀನಿ ಯಾವುದಂತ ಹೇಳಿ. ಸೌಂಡ್ ಬರ್ತಿದೆ ನೋಡಿ ಇದೆ. ಲೆಟ್ ಮಿ ಶೋ ಯು ದಟ್ ಸ್ಕೂಟರ್. ನಾನು ಅದಕ್ಕೊಂದು ಹೆಸರು ಇಡಬೇಕಂತಿದ್ದೀನಿ. ಮೊದಲು ನನಗೆ ಆ್ಯಕ್ಚುಲಿ ಬೈಕ್ ಮೇಲೆ ಇಂಟ್ರೆಸ್ಟ್ ಇದ್ದು RS 200 ಒಂದೇ. ಸೊ ಮೈ ಡ್ರೀಮ್ ಬೈಕ್ ಅದು RS 200. ಪವರ್ಫುಲ್, ವೆರಿ ಪವರ್ಫುಲ್, 20 ಅಬೌಟ್ ಮೇಲ್ಗಡೆ BPH ಪವರ್ ಇರುತ್ತೆ. ಸೈಕ್ ಆಗಿ ಲೈಕ್ ಕ್ರೇಜಿ ಆಗಿಬಿಡುತ್ತೆ ಗಾಡಿದು. ಬಟ್ ಐ ಸ್ಟಿಲ್ ಕ್ಯಾನ್ಸಲ್ಡ್ ಇಟ್ ಬಿಕಾಸ್ ಆಫ್ ಗುಡ್ ಲೈಫ್. ಸೊ ಹೆಂಗೆ ಮೆಚೂರ್ ಆಗ್ತೀವಿ ಲೈಕ್ ದಿಸ್ ಬ್ಲಡಿ iPhone ಆ್ಯಂಡ್ ದಿಸ್ ಬಿಗ್ ಸ್ಪೋರ್ಟಿ ಬೈಕ್, ದಿಸ್ ಸ್ಪೋರ್ಟಿ ಕಾರ್ಸ್. You will remove all those things. You go for a good life, or like everything benefits for a family like that. So ನಾನು ಇವಾಗ ತೊಗೊಂಡಿರೋ ಸ್ಕೂಟ್ರ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಸೊ ಒನ್ ಆಫ್ ದಿ ಬಿಗ್ಗೆಸ್ಟ್ ರೀಸನ್ಸ್ ಟು ದ ಫಸ್ಟ್ ಆ್ಯಂಡ್ ಎವ್ರಿಥಿಂಗ್, ದ ಫಸ್ಟ್ ರೀಸನ್, ದ ಹಾರ್ಡ್ ವರ್ಕಿಗೆ ಕೊಟ್ಟಿರೋ ಗಿಫ್ಟ್ ಆಫ್ ಗಾಡ್, ದ ಕ್ರೈಸ್ಟ್, ದ ಜೀಸಸ್. ಐ ಬಿಲೀವ್ ಆಲ್ವೇಸ್ ಇನ್ ಹಿಮ್. ಐ ಆಲ್ವೇಸ್ ಪ್ರೇ ಹಿಮ್. You know everything. No need to explain, but I really every time, each time, in the highest, in the lowest, I always go to the God. So I really thanks to the God. This is very small. This is very smallest gift, but ಮುಂದೆ ಬರುವಂಥ ಎಲ್ಲ ಸನ್ನಿವೇಶಗಳಿಗೂ, ದೊಡ್ಡ ಆಗು ಹೋಗುಗಳಿಗೂ ನನ್ನ ದೇವರೇ ನನಗೆ ಕಾರಣ. ಸೊ ಲೆಟ್ಸ್ ಐ ವಿಲ್ ಶೋ ಯು ದ ಸ್ಕೂಟರ್. ಅದಕ್ಕೆ ಒಂದು ಹೆಸರು ಕೂಡ ನಾನು ಡಿಸೈಡ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ RS 200ಗೆ ಮಧ್ಯೆ ತೊಗೊಂಡ್ರೆ ಅದೇ ತೊಗೊಳ್ಬೇಕು, ಅದಕ್ಕೆ ಹೆಸರು ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಅದಾದ ನಂತರ ನಾನು ಇದನ್ನು ತೊಗೊಂಡಿದ್ದೀನಿ. ಲೆಟ್ಸ್ ಐ ವಿಲ್ ಶೋ ಯು ಹೌ ಇಟ್ ಲುಕ್ಸ್. Yamaha Razor 125. ನನಗೂ ಒಂದು ಟೆಸ್ಟ್ ಡ್ರೈವಿಗೆ ಹೋದಾಗಲೇ ಗೊತ್ತಾಗಿದ್ದಿದೆ ಎಷ್ಟು ಕ್ಯೂಟ್ ಆಗಿದೆ ಅಂತ. ಇಟ್ಸ್ ಲೈಕ್ ಅ ಬೇಬಿ. Yamaha always like he run like a machine.
It's a very powerful machine, Yamaha. So now I can go everywhere, anywhere. This is so beautiful. Wizard ಬರುತ್ತೆ ಇದು, ಬಟ್ ಇದರದ್ದು ಬೇಸಿಕ್ ವರ್ಷನ್ ತೋರಿಸ್ತೀನಿ. ಬಟ್ ನಾನು ತೊಗೊಂಡಿರೋದು ಟಾಪ್ ಎಂಡ್ ಮಾಡೆಲ್ ಇದೆ. This ಸೊ ಅದೇ ತೊಗೊಂಡಿರೋದು. ನಾನು ಅದಕ್ಕೊಂದು ಹೆಸರು ಹೇಳ್ತೀನಿ. ಸೊ ಇಟ್ ವಿಲ್ ಬಿ ಆ್ಯಡೆಡ್ ಟು ಅವರ್ ಹೋಮ್. ಇಟ್ ವಿಲ್ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಮೆಂಬರ್. ಥ್ಯಾಂಕ್ಸ್ God, Jesus Christ only. Everything. Much more to go, and everything from Him only, for Him only. Thank you. I will be in touch with the video in the next vlog. Thank you.